ನಾನು ಎಷ್ಟು ಲಕ್ಕಿ ಮತ್ತೆ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳಿದ್ರೆ, ಇವತ್ತು ನನ್ನ ಕನ್ಸಲ್ಲಿ ವಿಷ್ಣುವರ್ಧನ್ ಸರ್ ಅವರು ಬಂದಿದ್ರು. ಯಾಕೆ ಏನು ಅಂತ ಗೊತ್ತಿಲ್ಲ, ಅವ್ರು ಯಾಕೆ ನನ್ನ ಕನ್ಸಲ್ಲಿ ಬಂದ್ರು ಅಂತ ಗೊತ್ತಿಲ್ಲ. ಇವತ್ತು ಕನ್ಸಲ್ಲಿ ಬಂದು, ನಾನು ಆಕ್ಚುಲಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಮತ್ತೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ಪ್ರೇರಣಾ ಅಂತಿದ್ದಾಳೆ, ಅವಳು ನಾನು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ವಿಷ್ಣುವರ್ಧನ್ ಸರ್ ಸಿಕ್ಕಾಪಟ್ಟೆ ವೈಟ್, ಫುಲ್ ಕಂಪ್ಲೀಟ್ ವೈಟ್ ಡ್ರೆಸ್ ಅಲ್ಲಿ ಬಂದು, ಫುಲ್ ಪ್ರಕಾಶ ಅಂತ ಅನ್ಸ್ತಾ ಇತ್ತು, ಸಿಕ್ಕಾಪಟ್ಟೆ ಬೆಳಕಿತ್ತು ಅವ್ರ ಹತ್ರ. ಬಂದು ನನಗೆ ಮತ್ತೆ ನನ್ನ ಫ್ರೆಂಡ್ ಪ್ರೇರಣಾ ಇಬ್ಬರಿಗೂ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡ್ಬಿಟ್ಟು, ನೀವ್ ಇನ್ಮೇಲೆ ಲೈಫಲ್ಲಿ ಚೆನ್ನಾಗಿರ್ತೀರಾ, ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರು. ಎದ್ದ ತಕ್ಷಣ ಫುಲ್ ಖುಷಿಯಾಗೋದೆ. ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಪಾಸಿಟಿವ್ ವೈಬು. ಅದಕ್ಕೆ ಇವತ್ತೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನು. ಇನ್ಮೇಲೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೂ ನನ್ಗೂ ಹೇಳ್ಬೇಕಂದ್ರೆ ಸಂಬಂಧನೇ ಇಲ್ಲ. ಒಂದು ಫಿಲಂ ಇಂಡಸ್ಟ್ರಿಲಿ ಇರ್ಬೋದು, ನಾನು ಬೆಳಿತಾ ಇರ್ಬೋದು, ಆದ್ರೆ ಅಂತ ದೊಡ್ಡ ವ್ಯಕ್ತಿ ನನ್ ಕನ್ಸಲ್ ಬಂದು, ಅಂಡ್ ಇದರಿಂದ ನಂಗೆ ಒಂಥರ ಪಾಸಿಟಿವ್ ವೈಬ್ ಅಂತ ಫೀಲ್ ಆಗ್ತಾ ಇದೆ. ಅಂಡ್ ನೆನ್ನೆ ನಂದು ಮೂವಿ ಕೂಡ ರಿಲೀಸ್ ಆಗಿದೆ, ಪ್ರೀತಿ ಪ್ರೇಮ ಪಂಗನಮ್ಮ ಅಂತ. ನಾವು 2 years ಬ್ಯಾಕ್ ಈ ಶೂಟಿಂಗ್ ಮಾಡಿದ್ದು, ಬಟ್ ಇವಾಗ ರಿಲೀಸ್ ಆಗಿದೆ ಫೈನಲಿ. 2 years ವೆಯ್ಟ್ ಮಾಡಿದ್ದಕ್ಕೆ ತುಂಬಾನೇ ಖುಷಿ ಅನಿಸ್ತಾ ಇದೆ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ಗೆ ಸಕ್ಸಸ್ ಸಿಗ್ಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಅಂದ್ರೆ ಆ ಟೈಮ್ ಅಂತ ಏನ್ ಹೇಳ್ತಾರೆ, ಆ ಟೈಮ್ ಬರೋವರೆಗೆ ಅಷ್ಟೇ ನೀವು ವೆಯ್ಟ್ ಮಾಡಬೇಕು. ನಾನು ಕೂಡ ಒಳ್ಳೆ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಆ ಒಳ್ಳೆ ಟೈಮ್ ನನ್ನ ಲೈಫಲ್ಲಿ ಬರುತ್ತೆ, ಆ ಸಕ್ಸಸ್ ನನ್ನ ಲೈಫಲ್ಲಿ ಬಂದೇ ಬರುತ್ತೆ ಅಂತ 100% ನಾನು ಅನ್ಕೋತೀನಿ. ಹಾಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀನಿ. ಅದೇ ತರ ನಾನು ನನ್ನ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹೇಳ್ಬೇಕು, ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ನಂಗೆ ತುಂಬಾ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನಿಜವಾಗ್ಲೂ ನಾನು ಬ್ಲೆಸ್ಡ್ ಚೈಲ್ಡ್ ಏನೆ, ತುಂಬಾ ಲಕ್ಕಿಯೆಸ್ಟ್ ಗರ್ಲ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು.